ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮತ್ತು ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತು ಕರ್ನಾಟಕದ ಬಡವರು, ರೈತರು, ಕೂಲಿಕಾರರ ಪರವಾಗಿ ಏನಾದರೂ ಬರ್ತಕ್ಕಂಥ ಆಶಾಭಾವವಿತ್ತು. ಆದರೆ ನಿಜವಾಗಿ ಇವತ್ತು ಸಿದ್ದರಾಮಯ್ಯವರು ಜನಪರ ವ್ಯಕ್ತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಬಡವರ ಪರವಾಗಿ ಬಜೆಟನ್ನು ಮಂಡನೆ ಮಾಡಲಿಲ್ಲ ಅಂತಕ್ಕಂಥ ಕೂಡ ಭಾಳ ವಿಷಾದವಾದ ಪರಿಸ್ಥಿತಿ. ಯಾಕಂದರೆ ರೈತರು ಬೆಳೆದಂಥ ಮಾಲಿಗೆ ಬೆಂಬಲ ಬೆಲೆ ಇಲ್ಲ ಅಂತಲೇ ಹತ್ತಿ ದಾಣಿ ಇಳಿದಿತ್ತು, ತೊಗರಿ ರೇಟ್ ಇಳಿದಿದೆ, ಭತ್ತ ರೇಟ್ ಇಳಿದಿದೆ. ಅದಕ್ಕೆ ಬೆಂಬಲ ಬೆಲೆ ಹೆಚ್ಚು ಮಾಡ್ತಕ್ಕಂಥ ಜೊತೆಗೆ ಆವರ್ತ ನಿಧಿಯನ್ನು 1,000 ಕೋಟಿ ಆದರೂ ಇಡಬೇಕಾಗಿತ್ತು. ಅದು ಒಂದು ಕಡೆ ರೈತ ರಕ್ಷಣೆ ಮಾಡೋಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ತಯಾರಾಗಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಇವತ್ತು ನೋವಾಗ್ತಿದೆ. ಇನ್ನೊಂದು ಕಡೆಗೆ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ ಬಂದ್ ಮಾಡ್ತಂತೇಳಿ ಅವ್ರ ಮೇಲೆ ಇರ್ತಕ್ಕಂಥಲ್ಲ, ಇವರು ಕೂಡ ಹೆಚ್ಚಿನ ಬಜೆಟನ್ನು ಬಿಡುಗಡೆ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡೋಕ್ಕೆ ಮುಂದಾಗಬೇಕಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತು 8,000 ಕೋಟಿಗಿಂತ ಹೆಚ್ಚು ಹಣ ಇವತ್ತು ಕೃಷಿ ವಲಯಕ್ಕೆ ಇಟ್ಟಿದ್ದಾರೆ. ಆದರೆ ಒಕ್ಕಲತನಕ್ಕೆ ಇಡತಕ್ಕಂಥ ಹಣ ಕೇವಲ ಕಂಪ್ನಿಗಳ ಪರವಾಗಿ ಹೋಗ್ತಕ್ಕಂಥದ್ದು. ಅದು ಮಿಷನರಿ ಖರೀದಿ ಮಾಡ್ತಕ್ಕಂಥದ್ದು, ಸಬ್ಸಿಡಿ ಅಂತೇಳಿ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಮಿಷನ್ 10,000 ರೂಪಾಯಿ ಸಿಗ್ತಕ್ಕಂಥ ಮಿಷನ್ನ 50,000 ರೂಪಾಯಿ ಖರೀದಿ ಮಾಡಿ ಅದು 30,000 ರೂಪಾಯಿಗೆ ರೈತರಿಗೆ ಕೊಟ್ಟರೆ ಉಲ್ಟಾ ಸರ್ಕಾರದ ಹಣ ಲೂಟಿ ಹೊಡೆಯೋಕ್ಕೆ ಕಂಪ್ನಿಗಳಿಗೆ ಅನುಕೂಲ ಆಗ್ತಕ್ಕಂಥ ಈ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಬೀಜ, ಗೊಬ್ಬರ, ಕ್ರಿಮಿನಾಶಕ ಕೂಡ ಇವತ್ತು ಬಜಾರಲ್ಲಿ ಸಿಗ್ತಕ್ಕಂಥ ಒಂದು ಕ್ರಿಮಿನಾಶಕ 180 ರೂಪಾಯಿ ಸಿಗ್ತಕ್ಕಂಥ ಎಣ್ಣೆಯನ್ನು 580 ರೂಪಾಯಿ ಖರೀದಿ ಮಾಡಿ ಅದರಲ್ಲಿ ಹಣ ಕೂಡ ಗೋಲ್ಮೇಲ್ ಮಾಡ್ತಕ್ಕಂಥ ಕೂಡ ಇವತ್ತು ಬಹಿರಂಗವಾಗಿ ಎದ್ದು ಬಂದಿದೆ. ಇಂಥ ಪರಿಸ್ಥಿತಿ ಮುಂದುವರಿಸ್ತಕ್ಕಂಥದ್ದನ್ನು ರೈತರಿಗೆ ಸಲುವಾಗಿ ಸಹಾಯ ಮಾಡ್ತಕ್ಕಂಥ ಬಜೆಟ್ ಅಲ್ಲ ಇದು. ರೈತರಿಗೆ ಋಣಮುಕ್ತ ಕಾಯ್ದೆ ತಂದು ರೈತರ ಸಾಲ ಮನ್ನಾ ಮಾಡೋಕ್ಕೆ ಏನಾದರೂ ಒಂದು ರೀತಿ ಸಹಾಯ ಮಾಡಿದರೆ ರೈತರು ಆತ್ಮಹತ್ಯೆ ಆಗ್ತಕ್ಕಂಥ ತಡೆ ಆಗ್ತಿತ್ತು ಅಂತ ಮಾತನ್ನು ಕೂಡ ನಾವು ನೋಡಬೇಕಾಗಿದೆ. ಅದೇ ರೀತಿ ಯುವಜನರು MA, BA, BCom ಓದಿರ್ತಕ್ಕಂಥ, ಇಂಜಿನಿಯರ್ ಓದಿರ್ತಕ್ಕಂಥ ಯುವಕರಿಗೆ ಆವರ್ತ ನಿಧಿಯನ್ನು ಇಟ್ಟಿರ್ತಕ್ಕಂಥನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಇದು ಯುವಜನರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಕ್ಕಂಥ ನೀತಿ ಸರಿಯಲ್ಲ. ಇದು ಕೂಡಲೇ ನಿರುದ್ಯೋಗ ಯುವಕರಿಗೆ ಆವರ್ತ ನಿಧಿ ಅಂತಕ್ಕಂಥ ಹಣವನ್ನು ಪುನಃ ಮುಂದುವರಿಸಬೇಕಂತಕ್ಕಂಥ ಮಾತನ್ನು ಕೂಡ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು 2,80,000 ಉದ್ಯೋಗಗಳು ಖಾಲಿ ಇದ್ದರೂ ಕೂಡ ಮೊನ್ನೆ ಧಾರವಾಡದಾಗಿರ್ತಕ್ಕಂಥ ಯುವಜನರ ಪ್ರತಿಭಟನಾ ಹಿನ್ನೆಲೆಯಲ್ಲಿ ಕೇವಲ 56,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಿದ್ದರಾಮಯ್ಯವರು ಇನ್ನು ಉಳಿದಂಥ 2,30,000 ನಿರುದ್ಯೋಗ ಯುವಕರಿಗೆ ಯಾವುದೇ ಥರದ ಉದ್ಯೋಗ ಭದ್ರತೆಯನ್ನು ನೀಡಲಿಲ್ಲ ಮತ್ತು ಆವರ್ತ ನಿಧಿಯನ್ನು ಕೂಡ ಅವರಿಗೆ ಯುವ ಜನ ನಿಧಿಯನ್ನು ಕೂಡ ಇಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇನ್ನು 30,000 ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಸೊಸೈಟಿಗಳೇ ಇವತ್ತು ಡಿಫಂಕ್ ಆಗಿವೆ. ವ್ಯವಸಾಯ ಸಹಕಾರ ಸಂಘಗಳು ಭ್ರಷ್ಟಾಚಾರದಿಂದ ಇಡೀ ಹಣ ಲೂಟಿ ಮಾಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸೊಸೈಟಿಗಳೇ ಇವತ್ತು ನಡೀತಾ ಇಲ್ಲ. ಅದು GDC ಬ್ಯಾಂಕ್ಗಳನ್ನು ಇವತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಭ್ರಷ್ಟಾಚಾರದಿಂದ ಅವರು ಆರಿಸಿ ಹೋಗಿರ್ತಕ್ಕಂಥ ಅಧ್ಯಕ್ಷರುಗಳು, ಅಲ್ಲಿರ್ತಕ್ಕಂಥ ಸದಸ್ಯರು, ಡೈರೆಕ್ಟರ್ಗಳೇ ಹಣ ಲೂಟಿ ಹೊಡಿತಕ್ಕಂಥ ಪರಿಸ್ಥಿತಿ. ರೈತರಿಗೆ ಸಾಲ ಕೊಡ್ತಕ್ಕಂಥದ್ದನ್ನು ಕೇವಲ ತುಟಿಗೆ ತುಪ್ಪಿಸ್ತಕ್ಕಂಥ ಕೆಲಸ ಆಗಿದೆ. 30,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಬಡ ರೈತರಿಗೆ ಸಾಲ ಮುಟ್ಟಂಗಿಲ್ಲ. ಅಂಥ ಒಂದು ಭ್ರಷ್ಟಾಚಾರ ತಡೆಗಟ್ಟಬೇಕಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ನಾವು ಗಮನ ತರ್ತಾ ಇದ್ದೀವಿ. ಜೊತೆಗೆ ಇವತ್ತು ರೇಷನ್ ಕಾರ್ಡ್ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಕಾನೂನು 1,20,000 ಮ್ಯಾಗ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ಬಡವರಿಗೆ ರೇಷನ್ ಕಾರ್ಡನ್ನು ಕಟ್ ಮಾಡ್ತಕ್ಕಂಥದ್ದು ಈಗಾಗಲೇ ಕಟ್ ಮಾಡಿದ್ದಾರೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕಟ್ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು 2 ಲಕ್ಷ ಕನಿಷ್ಠ 2,80,000 ರೂಪಾಯಿ ಆದಾಯ ಇರ್ತಕ್ಕಂಥ ಒಬ್ಬ ಕೂಲಿಕಾರ ಗಂಡ ಹೇಳಿದ್ದು ದುಡಿದ್ರು ಕೂಡ 2.5 ಲಕ್ಷ ರೂಪಾಯಿ ಆಗ್ತದೆ. ಅಂಥವ್ರಿಗೂ ಕೂಡ BPL ಕಾರ್ಡ್ ರದ್ದು ಮಾಡ್ತೀವಿ ಅಂತ ಕೈ ಆಗ್ತಕ್ಕಂಥ ತಪ್ಪು ಕೈ ಬಿಡಬೇಕು. ಅದು 2.5 ಲಕ್ಷ ಆದಾಯ ಮುಂದುವರಿಸಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಮಾತು ಹೇಳ್ತೀವಿ. ಜೊತೆಗೆ ಇವತ್ತು ಸ್ಕೀಮ್ ನೌಕರರಾಗಿರ್ತಕ್ಕಂಥ ಅಂಗನವಾಡಿಯರು, ಆಶಾ ಕಾರ್ಯಕರ್ತರು, ಬಿಸಿ ಊಟರಿಗೆ ಕೂಡ ಇವತ್ತು ಹೆಚ್ಚಿನ ಅವರ ಕನಿಷ್ಠ ವೇತನ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶದ ಪ್ರಕಾರ 36,000 ತಿಂಗಳಿಗೆ ವೇತನ ಕೊಡಬೇಕಂತಂದ್ರೂ ಕೂಡ ಇವರು ತುಟಿಗೆ ತುಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಅಂಗನವಾಡಿಗೆ ಕಾರ್ಯಕರ್ತ ನೌಕರರಿಗೆ ಇವತ್ತು 15,000 ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಇವತ್ತು ಇನ್ನೂ ಜಾರಿ ಮಾಡಲಿಲ್ಲ. ತಕ್ಷಣ ಅದನ್ನು ಕೂಡ ಜಾರಿ ಮಾಡಬೇಕಂತಕ್ಕಂಥ ಆಗ್ರಹ ಮಾಡ್ತಿದ್ವಿ. ಒಟ್ಟಾರೆಯಾಗಿ ಬಜೆಟ್ಟು ಇವತ್ತು ರೈತರಿಗೆ ಒಕ್ಕಲ್ತನ ಉಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಸಿದ್ದರಾಮಯ್ಯ ಅವರು ಗಮನ ಹರಿಸಲಿಲ್ಲ.
ಆದರೆ ಕಂಪನಿಯ ಪರವಾಗಿ ಇವತ್ತು ರೈತರಿಗೆ ಸಹಾಯ ಮಾಡುವಂತೆ ಇರ್ತಕ್ಕಂಥ ಮಾತನ್ನು ಕಂಪನಿಗೆ ಲಾಭ ಮಾಡಿಕೊಂಡಿದ್ದಾರೆ. ಇದನ್ನು ಕೈಬಿಟ್ಟು ನೇರವಾಗಿ ತೊಗರಿಗೆ ಇವತ್ತು ಬೆಂಬಲ ಬೆಲೆ ಹೆಚ್ಚಾಗಬೇಕು, ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ಹೆಚ್ಚಾಗಬೇಕು. ಅದೇ ರೀತಿ ಹತ್ತಿಗೆ ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ಹೆಚ್ಚು ಮಾಡಿ, ಭತ್ತಕ್ಕೆ 3,500 ರೂಪಾಯಿ ಬೆಂಬಲ ಬೆಲೆ ಹೆಚ್ಚು ಮಾಡಿ ಇವತ್ತು ರೈತರು ಎಷ್ಟು ಬೆಳೆದಿರ್ತಾರೆ ಅಷ್ಟು ಮಾಲನ್ನು ಖರೀದಿ ಮಾಡಬೇಕು. ಕೇವಲ ಎಕರೆಗೆ 4 ಕ್ವಿಂಟಲ್ ಖರೀದಿ ಮಾಡ್ತೀವಿ, 5 ಕ್ವಿಂಟಲ್ ಖರೀದಿ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಕನಿಷ್ಠ ಒಬ್ಬ ರೈತ 100 ಕ್ವಿಂಟಲ್ ಬೆಳೆದಂಥ ತೊಗರಿ ಇದ್ರೂ ಕೂಡ ತೊಗೊಳ್ಬೇಕು, 100 ಕ್ವಿಂಟಲ್ ಬೆಳೆದಂಥ ಹತ್ತಿ ಇದ್ರೂ ತೊಗೊಳ್ಬೇಕು. ಅದೇ ರೀತಿ ಭತ್ತ ಕೂಡ 100 ಕ್ವಿಂಟಲ್ ಬೆಳೆದ್ರು ತೊಗೊಳ್ಬೇಕು. ಆ ರೀತಿಯ ಒಂದು ಬದಲಾವಣೆಯನ್ನು ಈಗಾಗಲೇ ಕೇರಳ ಸರ್ಕಾರ ಜಾರಿಗೆ ತಂದಿದೆ. 1 ಕ್ವಿಂಟಲ್ ಭತ್ತಕ್ಕೆ 2,350 ಬಿಡ್ತಕ್ಕಂಥ ಕೇಂದ್ರ ಸರ್ಕಾರದ MSPಯನ್ನು ಜೊತೆಗೆ ಅವರು 800 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು 3,100 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ ಖರೀದಿ ಮಾಡ್ತಾ ಇದ್ದಾರೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಭತ್ತ ಬೆಳೆಗಾರರ ಹಿತವನ್ನು ಕಾಪಾಡಬೇಕು, ಹತ್ತಿ ಬೆಳೆಗಾರರ ಹಿತ ಕಾಪಾಡಬೇಕು. ಹತ್ತಿಗೆ ಕನಿಷ್ಠ ಬೆಂಬಲ ಬೆಲೆ 10,000 ಕೊಡಬೇಕು, ತೊಗರಿಗೆ 10,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ ಆಗ್ರಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಬಜೆಟ್ನಲ್ಲಿ ಇಡೀ ಸುದೀರ್ಘವಾಗಿ ಚರ್ಚೆ ಮಾಡಿ ನಮ್ಮ ರೈತರ ಪರವಾಗಿ ಮತ್ತು ಬಡವರಿಗೆ ಮನೆ ಕೊಡ್ತಕ್ಕಂಥ ನೀತಿ ಇವತ್ತು ಬಜೆಟ್ನಲ್ಲಿ ಏನು ಹೇಳಿಲ್ಲ. ಬಡವರು ಯಾರು ಗುಡಿಸಲಾಗಿದ್ದಾರೆ, ಯಾರು ಪತ್ರಸ್ನಾಗಿದ್ದಾರೆ ಅಂಥವ್ರಿಗೆ ಇವತ್ತು ಒಂದು ಮನೆಗಳು ಕೊಡ್ತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಗ್ರಾಮಗಳ ಸರ್ವೆ ಮಾಡಿ, ಗ್ರಾಮ ಸಭೆ ಮಾಡಿ, ಭ್ರಷ್ಟಾಚಾರ ಇಲ್ಲಾರ್ದೇ ಹಣ ಕೊಟ್ಟವರಿಗೆ ಕೊಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಕಠೋರವಾಗಿ ಬಡವರಿಗೆ ಮನೆಗಳನ್ನ ಹಂಚೋಕ್ಕೆ ಒಂದು ಯೋಜನೆ ರೂಪಿಸಬೇಕಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಯಾದಗಿರಿ ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಗಮನ ತರ್ತೀವಿ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು 100 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಮಲ್ಟಿ ಸ್ಪೆಷಲ್ ದವಾಖಾನೆ ಮಾಡ್ತು ಅಂತ ಹೇಳ್ತಕ್ಕಂಥದ್ದನ್ನು ಒಂದು ಆಶಾದಾಯಕ, ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಕೂಡ ನಾವು ಗಮನಿಸ್ತೀವಿ. ಆದರೆ ಇಲ್ಲಿ ಇರ್ತಕ್ಕಂಥ ರಾ ಮಟೀರಿಯಲ್ ಇರ್ತಕ್ಕಂಥ ಹತ್ತಿ ಮತ್ತು ಜೊತೆಗೆ ಸಿಮೆಂಟ್ ಕೈಗಾರಿಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತು ಇವತ್ತು ನಮ್ಮ ಭೂಮಿಯಲ್ಲಿರುವಾಗ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಹೆಚ್ಚಿನ ಒತ್ತು ಕೊಡಲಿಲ್ಲ ಯಾದಗಿರಿ ಜಿಲ್ಲೆಗೆ. ಅದಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಇಲ್ಲಿಯ ಬಡವರು ಯುವಜನರು ವಲಸೆ ಹೋಗಲಾರ್ದಂಗೆ ಬೆಂಗಳೂರು ಬಾಂಬೆ ಪಟ್ಟಣಗಳಿಗೆ ಹೋಗಲಾರ್ದಂಗೆ ತಡೆಗಟ್ಟಕ್ಕೆ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಯಾದಗಿರಿ ಜಿಲ್ಲೆಯ ರೈತ ಸಂಘದ ಜಿಲ್ಲಾಧ್ಯಕ್ಷನಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಚೆನ್ನಪ್ಪ ಆನೆಗುಂದಿ ಮತ್ತು ಶಾಪುರ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಭೀಮಣ್ಣ ಟಪೇದವರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾರೆ.